ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 86ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗ 395ನೇ ವಚನ ತನಕ ಚಿಂತನೆಯನ್ನ ಮಾಡಿ ಈಗ ಈ ಸಂಚಿಕೆಯಲ್ಲಿ 396ರಿಂದ 400ನೇ ವಚನ ತನಕ ಅರಿಯುವ ಪ್ರಯತ್ನವನ್ನ ಮಾಡೋಣ. ಈ ವಚನಗಳಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಬಂದಂಥ ವಚನಗಳಲ್ಲಿ ಅಲ್ಲಿ ಒಬ್ಬ ಮನುಷ್ಯ, ಒಬ್ಬ ಸಾಧಕ ಜೀವಿ ತಾನು ಯಾವ ರೀತಿ ಹೊಗಳಿಕೆಗೆ ಬಲಿಯಾಗಬಾರದು ಅನ್ನುವಂಥ ಒಂದು ವಿಚಾರಗಳನ್ನ ತಿಳಿಸಿಕೊಡ್ತಾ, ಅಥವಾ ಒಬ್ಬ ಬೆಳೆಯುವಂಥ ವ್ಯಕ್ತಿಯನ್ನ ಹೊಗಳಿ ಹೊನ್ನ ಶೂಲದಲ್ಲಿ ಇಕ್ಕಿದ್ರೆ ಅವನು ಹೇಗೆ ಸಾಧನೆ ಕುಂಠಿತ ಆಗುತ್ತೆ, ಅವನಲ್ಲಿ ಅಹಂಕಾರ ಯಾವ ರೀತಿ ಬೆಳೆದು ಅವನು ಅಧಪತನಕ್ಕೆ ಜಾರ್ತಾನೆ ಅನ್ನುವಂಥ ವಿಚಾರಗಳನ್ನ ಹಿಂದಿನ ಸಂಚಿಕೆಯ ವಚನಗಳಲ್ಲಿ ನೋಡಿ, ಈಗ ಈ ತರದ ವಚನಗಳು ಬರ್ತಾ ಇದೆ. ಯಾವುದು ಜಂಗಮವನ್ನ ಬಿಟ್ಟು ನಾವು ಮಾಡುವಂಥ ಎಲ್ಲ ಧಾರ್ಮಿಕ ಕ್ರಿಯೆಗಳು ಕೂಡ ವ್ಯರ್ಥ ಅಂತ. ಜಂಗಮ ಅಂತಂದ್ರೆ ಸಮಾಜ ಅಥವಾ ಜ್ಞಾನಿ. ಆ ಜ್ಞಾನಿ ಮತ್ತೆ ಸಮಾಜ, ಇಡೀ ಸೃಷ್ಟಿ, ನಾವು ಮನುಷ್ಯ ಈ ಸೃಷ್ಟಿಯ ಒಂದು ಭಾಗ ಮಾತ್ರ. ಹಾಗಾಗಿ ಸೃಷ್ಟಿಯನ್ನ ಬಿಟ್ಟು, ಪ್ರಕೃತಿಯನ್ನ ಬಿಟ್ಟು, ಸಮಾಜವನ್ನ ಬಿಟ್ಟು ನಾನು ಒಬ್ಬನೇ ಧಾರ್ಮಿಕ ಕ್ರಿಯೆಗಳನ್ನ ಮಾಡಿ ಅದರಿಂದ ನಾನು ಏನನ್ನೋ ಸಂಪಾದನೆ ಮಾಡ್ತೀನಿ, ಮುಕ್ತಿಯನ್ನ ಪಡಿತೀನಿ ಅನ್ನೋ ಒಂದು ಭ್ರಮೆಯನ್ನ ಬಸವಣ್ಣನವರು ಸಂಪೂರ್ಣವಾಗಿ ಕಿತ್ತು ಹಾಕ್ತಾ ಇದ್ದಾರೆ. ಅಂಥ ವಚನಗಳು ಈ ಒಂದು ಸಂಚಿಕೆಯಲ್ಲಿ ಬರ್ತಾ ಇದ್ದಾವೆ. ಆ ವಚನಗಳನ್ನು ಅರಿಯುವ ಪ್ರಯತ್ನ ಮಾಡೋಣ. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ, ಈಗ 396ನೇ ವಚನ. ಭಕ್ತ ದೇಹಿಕನಪ್ಪ ದೇವನು ಸದ್ಭಕ್ತರ ಬಳಿಯಲ್ಲಿ ಬಪ್ಪನಾಗಿ, ಆಳ್ದನು ಬರಲಾಳು ಮಂಚದ ಮೇಲಿಪ್ಪದು ಗುಣವೇ ಹೇಳ. ಕೂಡಲ ಸಂಗಮ ದೇವ ಜಂಗಮ ರೂಪಾಗಿ ಸಂಗಯ್ಯ ಬಂದಾನೆಂದು ಎಂದೆಂದೂ ನಾನು ಮಂಚವನೇರದ ಭಾಷೆ. ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತ ದೇಹಿಕನಪ್ಪ ದೇವನು ಸದ್ಭಕ್ತರ ಬಳಿಯಲ್ಲಿ ಬಪ್ಪನಾಗಿ. ನಾವು ಹಿಂದಿನ ವಚನಗಳಲ್ಲಿ ಏನನ್ನ ನೋಡ್ಕೊಂಡು ಬಂದೀವಿ ಅಂದ್ರೆ, ಇಡೀ ಪ್ರಕೃತಿ, ಸೃಷ್ಟಿ, ಅಖಂಡ ಚೈತನ್ಯ, ಈ ರೀತಿಯಾದ ವಿಚಾರಗಳನ್ನ ನೋಡ್ತಾ ಬಂದಾಗ ಆ ಅಖಂಡ ಚೈತನ್ಯ ಅಥವಾ ದೈವಿ ಚೈತನ್ಯ ಅನ್ನುವುದು ಇಲ್ಲದಿರುವ ಜಾಗವೇ ಇಲ್ಲ ಈ ಸೃಷ್ಟಿಯಲ್ಲಿ. ಅದು ಪ್ರತಿಯೊಂದು ಜೀವ ಕಳೆಯಲ್ಲೂ ಇದೆ, ನಿರ್ಜೀವ ವಸ್ತು ಎಲ್ಲಾ ಕಡೆನೂ ಕೂಡ ಅದು ಅಖಂಡವಾಗಿ ಇದೆ ಅಂತ. ಅಖಂಡ ಅಂತಂದ್ರೇನು, ವಿರಳವಿಲ್ಲದೆ ಅವಿರಳ ಅಂತ ಕರಿತೀವಿ. ಅಂದ್ರೆ ಅದು ಇಲ್ಲದೆ ಇರುವಂತ ಜಾಗನೇ ಇಲ್ಲ, ಅದಕ್ಕೆ ಅಖಂಡ ಅಂತ ಕರಿತೀವಿ. ಹಾಗಂದ ಮೇಲೆ ಮತ್ತೆ ಎಲ್ಲರಲ್ಲೂ ಇದ್ದ ಮೇಲೆ, ಎಲ್ಲಾ ಚೈತನ್ಯಗಳಲ್ಲೂ, ಎಲ್ಲಾ ಜೀವರಾಶಿಗಳಲ್ಲೂ ಅದು ಇದ್ದ ಮೇಲೆ ಒಂದು ಕೆಟ್ಟದ್ದನ್ನ ಮಾಡುತ್ತೆ, ಒಂದು ಒಳ್ಳೆಯದನ್ನ ಮಾಡುತ್ತೆ, ಹೇಗೆ ಇದು ಅನ್ನುವಂಥ ಭಾವ ನಮಗೆ ಸಾಮಾನ್ಯವಾಗಿ ಬರುತ್ತೆ. ಅದಕ್ಕೆ ಉತ್ತರವನ್ನು ಏನ್ ಹೇಳ್ತಾರೆ ಅಂದ್ರೆ ಚನ್ನಬಸವಣ್ಣನವರ ವಚನಗಳಲ್ಲಿ, ಅಖಂಡ ಚೈತನ್ಯವೇನೋ ಎಲ್ಲಾ ಕಡೆ ಇದೆ, ಆದ್ರೆ ಅದನ್ನ ಗ್ರಹಿಸುವಂತ ಮನಸ್ಸುಗಳು ಎಲ್ಲಿದವೋ ಅದು ಅಲ್ಲಿ ಪ್ರಕಟ ಆಗುತ್ತೆ. ಅಖಂಡ ಚೈತನ್ಯ ಎಲ್ಲಾ ಕಡೆ ಇದೆ. ಉದಾಹರಣೆಗೆ ಏನ್ ಹೇಳ್ಬಹುದು ಅಂದ್ರೆ, ಈ ರೇಡಿಯೋ ತರಂಗಾಂತರಗಳು ಅಂತ ಏನ್ ತರಂಗಾಂತರಗಳನ್ನ ಕರಿತೀವಿ, ಟಿವಿ ಸಿಗ್ನಲ್ಗಳು, ರೇಡಿಯೋ ಸಿಗ್ನಲ್ಗಳು, ಟೆಲಿಫೋನ್ ಸಿಗ್ನಲ್ಗಳು, ಇವು ಎಲ್ಲ ಕಡೆ ಇದಾವೆ. ಎಲ್ಲಿ ಇಲ್ಲ, ಅದು ಇಲ್ಲದೆ ಇರೋ ಜಾಗನೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ನೆಟ್ವರ್ಕ್ ಆ ರೀತಿ ಬೆಸೆದು ಬಿಟ್ಟಿದೆ ನಮ್ಮನ್ನ. ಹಾಗೆ ಇದ್ರೂ ಕೂಡ ನಾವು ಎಲ್ಲಾ ಕಡೆ ಆ ಅದನ್ನ ನಾವು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ, ಅಥವಾ ಅದು ನೇರವಾಗಿ ನಮಗೆ ಸಿಗೋದಿಲ್ಲ. ಅದು ಯಾವುದೋ ಒಂದು ಮೊಬೈಲ್ ಇಟ್ಕೊಂಡು ಯಾವುದನ್ನೋ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದ್ರೆ, ಯಾವುದೋ ಟಿವಿ ಚಾನಲ್ಗೆ ಟ್ಯೂನ್ ಅಪ್ ಆಗ್ಬಿಟ್ಟು ಇನ್ನೊಂದು ಟಿವಿ ಚಾನಲ್ ನೋಡ್ಬೇಕು ಅಂದ್ರೆ ಆಗಲ್ಲ. ಅಲ್ಲಿ ಸಿಗ್ನಲ್ ತರಂಗಾಂತರಗಳ ಮ್ಯಾಚಿಂಗ್ ಅಂತೆ, ರೆಸೋನೆನ್ಸ್, ಅವೆರಡು ಮ್ಯಾಚ್ ಆಗ್ಬೇಕಾಗುತ್ತೆ. ಅಲ್ಲಿ ಬರುವ ಸಿಗ್ನಲ್, ನಮ್ಮಲ್ಲಿರುವಂತ ಇದು ಅವು ಟ್ಯೂನ್ ಅಪ್ ಆದಾಗ ಏನಾಗುತ್ತೆ ಅಂತಂದ್ರೆ, ಆ ಒಂದು ವಾಹಿನಿ ನಮ್ಮಲ್ಲಿ ಪ್ರಸಾರ ಆಗುತ್ತೆ. ಈಗ ನಾನು ಒಂದು ಲಿಂಕ್ ಕೊಟ್ಟಿದ್ದೀನಿ, ಈ ಲಿಂಕ್ ಎಲ್ಲಿಲ್ಲ, ಎಲ್ಲ ಕಡೆ ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನ ಹಾಕಿದ್ರೆ ಮಾತ್ರ ಅದು ಓಪನ್ ಆಗುತ್ತಲ್ಲ. ಹಾಗೆ ಈ ದೈವಿ ಚೈತನ್ಯ ಅನ್ನೋದು ಎಲ್ಲಾ ಕಡೆ ಇದ್ರೂ ಕೂಡ ಅದು ಎಲ್ಲಿ ಪ್ರಕಟ ಆಗುತ್ತೆ ಅಂತಂದ್ರೆ, ಬಸವಣ್ಣನವರು ಹೇಳ್ತಾರೆ, ಭಕ್ತ ದೇಹಿಕನಪ್ಪ ದೇವನು ಅಂತ ಹೇಳ್ತಾರೆ. ಎಲ್ಲಾ ದೇಹಗಳಲ್ಲಿ ಇದ್ರೂ ಕೂಡ ಅದು ಪ್ರಕಟ ಆಗುವಂತ ಅವಸ್ಥೆಯಲ್ಲಿ ಇರೋದಿಲ್ಲ. ಯಾಕೆ ಅಂದ್ರೆ
ಅಲ್ಲಿ ಇದು ಪ್ರಕಟ ಆಗೋದು ಹೇಗೆ ಅಂದ್ರೆ ಭಾವದಲ್ಲಿ. ಎಲ್ಲಿ ಪ್ರಕಟ ಆಗುತ್ತೆ ಅಂದ್ರೆ ಆ ವ್ಯಕ್ತಿಯ ಭಾವದಲ್ಲಿ ಪ್ರಕಟ ಆಗುತ್ತೆ. ಆ ಭಾವ ಅವನಿಗೆ ಗ್ರಹಿಸುವಂತ ಒಂದು ಶಕ್ತಿಯೇ ಇಲ್ಲ, ಅಥವಾ ಅವನಿಗೆ ಅದ್ರ ನೆಲೆಕಲೆಗಳೇ ಇಲ್ಲ ಅಂತಂದ್ರೆ ಅಲ್ಲಿ ಇದೆ, ಇದ್ರೂ ಕೂಡ ಸುಪ್ತಾವಸ್ಥೆಯಲ್ಲಿ ಇದೆ. ಅದು ಡಾರ್ಮೆಂಟ್ರಿ ಸ್ಟೇಜ್ ಅಂತ ಕರಿತೀವಲ್ಲ, ಸ್ಟೇಟ್. ಆ ಡಾರ್ಮೆಂಟ್ರಿ ಸ್ಟೇಟ್ ಅಂದ್ರೆ ಸುಪ್ತಾವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲಿ, ಅದು ಗಾಢಾವಸ್ಥೆಯಲ್ಲಿ, ಅಂಧಕಾರದಲ್ಲಿ ಇರುತ್ತೆ. ಅದು ಅದಕ್ಕೆ ಪಿಂಡ ಸ್ಥಳ ಅಂತ ಕರೀತಾರೆ ಶರಣರು. ಆದ್ರೆ ಆ ಪಿಂಡ ಸ್ಥಳದಿಂದ ಅದು ಕಣ್ಣಿಗೆ ಕಾಣಬೇಕು. ಅದು ಯಾರ ಕಣ್ಣಿಗೆ ಕಾಣುತ್ತೆ ಅಥವಾ ಯಾವ ರೀತಿ ಅದು ವ್ಯಕ್ತ ಆಗುತ್ತೆ ಅಂದ್ರೆ ಅದಕ್ಕೆ ಜ್ಞಾನದ ಅಂಕುರ ಬೇಕಾಗುತ್ತೆ, ಭಾವದ ಒಂದು ವೈಶಾಲ್ಯತೆ ಬೇಕಾಗುತ್ತೆ, ಅಥವಾ ಭಾವ ಬೇಕಾಗುತ್ತೆ ಅದನ್ನ ಗ್ರಹಿಸ್ಲಿಕ್ಕೆ. ಅದಕ್ಕೆ ಹೇಳ್ತಾರೆ ಭಕ್ತ ದೇಹಿಕನಪ್ಪ ದೇವನು. ಅಲ್ಲಿ ದೇವ ಎಲ್ಲಿ ಎಲ್ಲಾ ಕಡೆ ಇದ್ರೂ ಕೂಡ ಭಕ್ತನಲ್ಲಿ ಮಾತ್ರ ಅದು ಪ್ರಕಟ ಆಗುತ್ತೆ ಅನ್ನುವುದ ವಿಚಾರವನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಂಥ ದೇವನು ಸದ್ಭಕ್ತರ ಬಳಿಯಲ್ಲಿ ಬಪ್ಪನಾಗಿ. ಆ ದೇವರು ಎಲ್ಲಿ ಬರ್ತಾನೆ ಅಂದ್ರೆ ಕಳ್ಳನ್ ಜೊತೆನೋ, ಒಬ್ಬ ಕ್ರಿಮಿನಲ್ ಜೊತೆನೋ, ಒಬ್ಬ ಕೊಲೆಗಾರನ ಜೊತೆನೋ, ಇಂಥ ವ್ಯಭಿಚಾರಿಗಳ ಜೊತೆನೋ ಆ ದೇವರು ನಮ್ಮ ಮನೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಬರೋದು ಯಾವ ರೂಪದಲ್ಲಿ, ಯಾರ ಜೊತೆ ಬರ್ತಾನೆ ಅಂದ್ರೆ ಸದ್ಭಕ್ತರ ಬಳಿಯಲ್ಲಿ ಬಪ್ಪನಾಗಿ. ಆ ಭಾವ ಇರ್ಬೇಕಲ್ಲ, ಆ ಭಾವ ಇದ್ರೆ ಮಾತ್ರ ಅದು ಬರ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಬರೋದಿಲ್ಲ. ಹಾಗಾಗಿ ಎಲ್ಲವೂ ದೇವರನ್ನ ಸ್ವರೂಪ ಅಂತ ಹೇಳಿದ್ರೂ ಕೂಡ ಅದು ಪ್ರಕಟವಾಗುವಂತ ಒಂದು ನೆಲೆಕಲೆ ಎಲ್ಲಿ ಅಂತಂದ್ರೆ ಅದು ಸದ್ಭಕ್ತನಲ್ಲಿ ಮಾತ್ರ ಪ್ರಕಟ ಆಗುತ್ತೆ ಅಂತ ಬಸವಣ್ಣನವರು ಈ ವಚನದಲ್ಲಿ ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ವಾದಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ವಿಚಾರದಲ್ಲಿ ವಾದ ಮಾಡ್ತಾರೆ. ಎಲ್ಲಾ ಕಡೆ ಇದೆ ಅಂತ ಹೇಳ್ತೀರಿ, ಅದ್ ಹೆಂಗೆ, ಹಾಗೆ ಹೀಗೆ ಅಂತ ವಾದಕ್ಕೆ ಬರ್ತಾರೆ. ಯಾವ್ದು ಬಸವಣ್ಣ ಸ್ಪಷ್ಟತೆಯನ್ನು ಕೊಡ್ತಾರೆ, ಎಲ್ಲಾ ಕಡೆ ಇದೆ, ಇದ್ರೂ ಕೂಡ ಅದು ಪ್ರಕಟವಾಗುವುದು ಕೇವಲ ಸದ್ಭಕ್ತರಲ್ಲಿ. ಹಾಗಾಗಿ ಅಂಥ ಸದ್ಭಕ್ತ ಮನೆಗೆ ಬಂದರೆ ನಾನ್ ಯಾವ ರೀತಿ ಇರ್ಬೇಕು ಅಂತ. ಆಳ್ದನು ಬರಲು ಆಳು ಮಂಚದ ಮೇಲಿಪ್ಪದು ಗುಣವೇ. ಇಲ್ಲಿ ಆಳ್ದ ಅಂದ್ರೆ ಮಾಲೀಕ ಅಂತ, ಆಳುವವನು ಅವನು ಮಾಲೀಕ. ಆಳ್ದನು ಬರಲು ಆಳು ಮಂಚದ ಮೇಲಿರ್ಪದು ಗುಣವೇ. ಈಗ ಒಂದು ಕಚೇರಿ, ಒಂದು ಆಫೀಸ್ ಇದೆ. ಆ ಆಫೀಸಿನ ಒಡೆಯ, ಯಜಮಾನ, ಅಥವಾ ಒಂದು ಕಾರ್ಖಾನೆಯ ಯಜಮಾನ, ಒಂದು ಯಾವ್ದೋ ಬಿಸ್ನೆಸ್ ನ ಯಜಮಾನ, ಅವನು ಬಂದಾಗ ಅವನ ಕೈ ಕೆಳಗೆ ಕೆಲಸ ಮಾಡುವಂತ ಒಬ್ಬ ಸೇವಕ, ಆಳು ಅಥವಾ ಕೆಲಸಗಾರ, ಅವನು ಓನರ್ ಬಂದಾಗ ಆ ಕುರ್ಚಿ ಮೇಲೆ ಕೂತ್ಕೊಂಡು ಆತನ ಅಲ್ಲಿ ಹಾಗೆ ತನ್ನ ಪಾಡಿ ತನ್ನ ಕೆಲಸ ಮಾಡ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಗೌರವದಿಂದ ಅವ್ರು ಬಂದಾಗ ಎದ್ದು ನಿಂತ್ಕೊಂಡು ಗೌರವಿಸುವುದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಇದು ಗುಣ, ಇದು ನಮ್ಮಲ್ಲಿರ್ಬೇಕಾದಂತ ನಡವಳಿಕೆ. ಮಾಲೀಕ ಬಂದಾಗ ಕೆಲಸಗಾರ ಅಂತವನು ಅವನಿಗೆ ಗೌರವವನ್ನ ಕೊಡ್ಬೇಕು. ಯಾಕೆಂದ್ರೆ ಅವನು ನಮಗೆ ಅನ್ನವನ್ನ ಕೊಡ್ತಾ ಇರುವಂತ, ಉದ್ಯೋಗವನ್ನ ಕೊಟ್ಟಿರುವಂತ ದಣಿ. ಹಾಗಿದ್ದಾಗ ಇಬ್ಬರಲ್ಲೂ ಶಿವಭಾವ ಇದ್ರೂ ಕೂಡ, ಇಬ್ಬರು ಶಿವ ಚೈತನ್ಯವೇ ಆಗಿದ್ರೂ ಕೂಡ ನನಗೆ ಒಂದು ಕರ್ತವ್ಯವನ್ನ, ಕೆಲಸವನ್ನ ಕೊಟ್ಟಿರುವಂತವನು ಆ ವ್ಯಕ್ತಿ, ಅವನಿಗೆ ಗೌರವವನ್ನು ಕೊಡಬೇಕು. ಇದು ಸಾಮಾಜಿಕ ನಿಯಮ ಕೂಡ ಇರುತ್ತೆ. ಹಾಗೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಆಳ್ದನು ಬರಲು ಆಳು ಮಂಚದ ಮೇಲಿಪ್ಪದು ಗುಣವೇ. ಈ ರೀತಿ ಇರೋದು ಅದು ಸದ್ಗುಣ ಅಂತ ಕರೀತಾರ ಯಾರಾದ್ರೂ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವ ಜಂಗಮ ರೂಪಾಗಿ ಸಂಗಯ್ಯ ಬಂದಾನೆಂದು ಹಿಂದೆಂದೂ ಮಂಚವನೇರದ ಭಾಷೆ. ಸಂಗಯ್ಯ ಯಾವ ರೂಪದಲ್ಲಿ ಬರ್ತಾನೆ ಅಂದ್ರೆ ಜಂಗಮ ರೂಪ ಆಗಿ. ಸಂಗಯ್ಯ ನೇರವಾಗಿ ಬಂದು ಸೇರ್ಕೊಳ್ಳೋದಿಲ್ಲ ಇಲ್ಲಿ, ಅಥವಾ ಬಂದು ನಮ್ಮ ಜೊತೆ ವ್ಯವಹಾರಕ್ಕೆ ಬರೋದಿಲ್ಲ. ಸಂಗಯ್ಯ ನಮಗೆ ಸಹಾಯ ಮಾಡ್ಲಿಕ್ಕೆ ಬರೋದಿಲ್ಲ. ನಮಗೆ ಯಾವುದೇ ಕ್ಷಣದಲ್ಲಿ ಆಗಿ ಬರುವಂತಹದ್ದು ಜಂಗಮ ಅಂದ್ರೆ ಸಮಾಜ. ಹಾಗಾಗಿ ಆ ಶಿವ ತತ್ವ ಅಥವಾ ಆ ಚೈತನ್ಯ ಯಾವ ರೂಪದಲ್ಲಿ ನಮಗೆ ಬರುತ್ತೆ ಅಂದ್ರೆ ಜಂಗಮ ರೂಪದಲ್ಲಿ ಸಂಗಯ್ಯ ಬರ್ತಾ ಇದ್ದಾನೆ ಅಂದ ಮೇಲೆ ಜ್ಞಾನಿಗಳು, ಸದ್ಭಾವಿಗಳು, ಸದ್ಭಕ್ತರು ನಮ್ಮ ಮನೆಗೆ ಬಂದಾಗ, ನಮ್ಮ ಹತ್ತಿರ ಬಂದಾಗ ನಾವು ಅವರಿಗೆ ಗೌರವವನ್ನ ಕೊಟ್ಟು ಆ ರೀತಿ ನಡೆದುಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ ಎಂದೆಂದು ಮಂಚವನೇರದ ಭಾಷೆ. ಮಂಚ ಅಂತಂದ್ರೆ ಇಲ್ಲಿ ಏನೋ ಫರ್ನಿಚರ್ ಅಂತ ಏನ್ ಕರಿತೀವಲ್ವಾ, ಅಂತದ್ರ ಮೇಲೆ ಒಂದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ದರ್ಪದಿಂದ ವರ್ತಿಸುವುದು ಇದು ಸಲ್ಲದು ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಬಸವಣ್ಣವರು ಈ ವಚನದಲ್ಲಿ ನಾವು ಎರಡು ವಿಚಾರವನ್ನ ತಿಳ್ಕೊತಾ ಇದೀವಿ. ದೇವರು ಅನ್ನುವ ಚೈತನ್ಯ ಅಖಂಡವಾಗಿ ಎಲ್ಲಾ ಕಡೆ ಇದ್ರೂ ಕೂಡ ಅದು ಪ್ರಕಟವಾಗುವ ಸ್ಥಾನ ಯಾವುದು ಅಂದ್ರೆ ಸದ್ಭಕ್ತನಲ್ಲಿ ಮಾತ್ರ ಪ್ರಕಟ ಆಗುತ್ತೆ. ನಾವು ಒಂದು ವಿಚಾರವನ್ನ ತಿಳ್ಕೊಂಡ್ವಿ. ಇನ್ನೊಂದು ವಿಚಾರ ಏನ್ ತಿಳ್ಕೊಂಡ್ವಿ ಅಂದ್ರೆ ಅಂಥ ಜ್ಞಾನಿಗಳು, ಅಂತ ಭಕ್ತರು ಬರ್ಬೇಕಾದ್ರೆ ಬಂದಾಗ ನಾವು ಅವರಲ್ಲಿ ಯಾರಿಗೂ ದರ್ಪವನ್ನು ತೋರಿಸಬಾರ್ದು ಅನ್ನೋದು ಒಂದು ವಿಷಯ. ಆದ್ರೂ ಕೂಡ ಯಾರಿಗೂ ತೋರಿಸದೇ ಇದ್ರು ಜ್ಞಾನಿಗಳು, ಭಕ್ತರು ಬಂದಾಗ ಅವರ ಮೂಲಕ ಸಂಗಯ್ಯ ಬರ್ತಾನೆ, ದೈವಿ ಚೈತನ್ಯವೇ ನಮಗೆ ನಮ್ಮನೆಗೆ ಬರ್ತಾ ಇದೆ ಅನ್ನುವ ಭಾವದಿಂದ ನಾವು ಅವರನ್ನ, ಅಹಂಕಾರವನ್ನ
ಬಿಟ್ಟು ಹಾಕಿ ಆ ಅಹಂಕಾರ ನಿರಹಂಕಾರಿಗಳಾಗಿ ಆ ಸ್ಥಾನದಲ್ಲಿ ಕುರ್ಚಿಯಿಂದ ಈ ಮೇಲೆದ್ದು ಅಥವಾ ನಾವು ಸ್ವಯಂ ಪ್ರೇರಣೆಯಿಂದ ಅವರನ್ನ ಸ್ವಾಗತಿಸುವಂಥದ್ದು ಒಂದು ಸದಾಚಾರದ ಕ್ರಮ ಅಂತ ಬಸವಣ್ಣನವರು ಈ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ವಚನ ಈ ರೀತಿ ಇದೆ. ಇವತ್ತು ಬರುವಂತ ಎಲ್ಲ ವಚನಗಳು ಬಹುತೇಕವಾಗಿ ಅದೇ ಭಾವವನ್ನು ಹೇಳುವಂತ ವಚನಗಳು. ಜಂಗಮದ ಸನ್ನಿಧಿಯಲ್ಲಿ ವಾಹನವನ್ನೇರಲಮ್ಮೆ, ಏರಿದರೆ ಭವ ಹಿಂಗದು. ಏನು ಕಾರಣ? ಮುಂದೆ ಸೂಲವನೇರುವ ಪ್ರಾಪ್ತಿಯುಂಟಾದ ಕಾರಣ. ಜಂಗಮ ಬರಲು ಆನೋ ಆಸನದಲ್ಲಿ ಇರಲಮ್ಮೆ, ಇದ್ದರೆ ಭವ ಹಿಂಗದು. ಏನು ಕಾರಣ? ಮುಂದೆ ಕಾಯ್ದ ಇಟ್ಟಿಗೆಯ ಮೇಲೆ ಕುಳ್ಳಿರುವ ಪ್ರಾಪ್ತಿಯುಂಟಾದ ಕಾರಣ. ಜಂಗಮದ ಮುಂದೆ ದಿಟ್ಟತನದಲ್ಲಿ ಬೆರೆತು ನಿಂದಿರಲಮ್ಮೆನು, ನಿಂದಡೆ ಭವಹಿಂಗದಾಗಿ. ಏನು ಕಾರಣ? ಮುಂದೆ ಹೆಡೆಗುಡಿಯ ಕಟ್ಟಿ ಕುಳ್ಳಿರಿಸುವ ಪ್ರಾಪ್ತಿಯುಂಟಾದ ಕಾರಣ. ಇಂತಿ ಬಾಧೆಗಳನ್ನು ಭವಂಗಳಿಗಂಜುವೆನಯ್ಯ, ನಿಮ್ಮವರ ಸುಳುಹು ನೀವೆಂದೇ ಭಾವಿಸಿ ತೊತ್ತು ಭೃತ್ಯನಾಗಿಪ್ಪೆನಯ್ಯ ಕೂಡಲ ಸಂಗಮ ದೇವ. ಇಲ್ಲಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಆ ವಿಚಾರಗಳಿಗಿಂತ ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಆರಂಭದ ಸಾಲುಗಳು ಮತ್ತೆ ಕೊನೆಯ ಸಾಲುಗಳು ಅತ್ಯಂತ ಮುಖ್ಯವಾಗಿ, ಯಾಕೆ ನಮ್ಮ ನಡೆನುಡಿಯನ್ನ ಹೇಳುವಂತ ಆ ವಿಚಾರಗಳು ಅಲ್ಲಿದ್ದಾವೆ. ಜಂಗಮದ ಸನ್ನಿಧಿಯಲ್ಲಿ ವಾಹನವನ್ನೇರಲಮ್ಮೆ. ಒಬ್ಬರು ಜ್ಞಾನಿ ಇದ್ದಾರೆ, ಹಿರಿಯ ಮನುಷ್ಯ ಇದ್ದಾರೆ, ಒಬ್ಬ ಉತ್ತಮವಾದಂತ ನಡೆನುಡಿಯಂತ ಇರುವಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಅಂಥವರ ಸನ್ನಿಧಿಯಲ್ಲಿ, ನಮಗೆ ಜ್ಞಾನ ಕೊಟ್ಟಂತ ಗುರುವಿನ ಸನ್ನಿಧಿಯಲ್ಲಿ ವಾಹನವನ್ನೇರಲಮ್ಮೆ. ನಾನು ಅವತ್ತಿನ ಕಾಲದಲ್ಲಿ ವಾಹನ ಅಂದ್ರೆ ಕುದುರೆಯನ್ನ ಏರಲಮ್ಮೆ ಅಂತ, ಅಂದ್ರೆ ವಾಹನವನ್ನು ಏರಲಮ್ಮೆ. ದರ್ಪದಿಂದ ಒಳ್ಳೆ ಐಷಾರಾಮಿ ಕಾರ್ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ದಿಮಾಕ್ ತೋರಿಸ್ಕೊಂಡು ಓಡಾಡೋದು, ಇವೆಲ್ಲ ಮಾಡಬಾರ್ದು ಅಂತ ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗೆ ಅಂದ್ರೆ ಯಾರ ಸಮ್ಮುಖದಲ್ಲೂ ನಾವು ಕಾರ್ಯ ಎತ್ಕೊಂಡು ಹೋಗ್ಬಾರ್ದ ಅಂತ ಅಲ್ಲ, ಅದರಲ್ಲಿ ವಿನೀತ ಭಾವ ಇರಬೇಕು ಅಂತ. ಆ ವಿನಯದ ಭಾವ ಇಲ್ಲ ಅಂತಂದ್ರೆ ಅಹಂಕಾರಕ್ಕೆ ಎಡೆ ಮಾಡಿಕೊಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಜಂಗಮದ ಸನ್ನಿಧಿಯಲ್ಲಿ ವಾಹನವನ್ನು ಏರಲಮ್ಮೆ. ಯಾಕೆ ಅಂತ ಕಾರಣ ಹೇಳ್ತಾರೆ. ಏರಿದರೆ ಭವ ಹಿಂಗದು. ಭವ ಅಂದ್ರೆ ಇಲ್ಲಿ ಅಹಂಕಾರ, ನಮ್ಮಲ್ಲಿ ಅಹಂಕಾರ ಮನೆ ಮಾಡುತ್ತೆ. ಆ ಅಹಂಕಾರ ಮನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ 108 ಸಮಸ್ಯೆಗಳು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಅನುಭವಿಸ್ತಾ ಹೋಗ್ತೇವೆ. ಅದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಮುಂದೆ ಹೇಳ್ತಾರೆ ಆ ವಿಚಾರಗಳನ್ನೆಲ್ಲ ಹೇಳಿಸಿ ಮುಂದೆ ನಿಮ್ಮವರ ಸುಳುಹು ನೀವೆಂದೇ ಭಾವಿಸಿ. ನಿಮ್ಮವರ ಸುಳುಹು ಅಂದ್ರೆ ಭಕ್ತರ ಸುಳುಹು ಅಂತಂದ್ರೆ ಬರುವುದು. ಭಕ್ತರು ಬರ್ತಾ ಇದ್ದಾರೆ ಅಂದ್ರೆ ನೀವೇ ಬರ್ತಾ ಇದ್ದೀರಿ ಎನ್ನುವಂತ ಭಾವನೆ ನನ್ನಲ್ಲಿ ಇರಬೇಕು ಎಂದೇ ಭಾವಿಸಿ ತೊತ್ತು ಭೃತ್ಯನಾಗಿಪ್ಪೆನಯ್ಯ, ನಾನು ಸೇವಕನಾಗಿ ಆಳಿನ ರೀತಿಯಲ್ಲಿ ನಾನು ಅವರ ಸೇವೆಯನ್ನ ಮಾಡ್ತೇನೆ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಜ್ಞಾನಿಗಳು ಸದ್ಭಕ್ತರು ಬಂದಾಗ ನಾವು ಆ ಭೃತ್ಯಾಚಾರ ಭಾವದಿಂದ ನಡೆದುಕೊಳ್ಳಬೇಕು ಅನ್ನುವುದು ಒಂದು ಸ್ಪಷ್ಟ. ಯಾಕೆಂದ್ರೆ ಭಕ್ತ ದೇಹಿಕ ದೇವ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಚನ. ಜಂಗಮ ವಿರಹಿತ ಲಿಂಗಾರ್ಚನೆ ಓಡ ಬಿಲಲೆರೆದ ಜಲದಂತೆ, ಜಂಗಮ ಸನ್ನಿಹಿತ ಲಿಂಗಾರ್ಚನೆ ಇದೇ ಭಕ್ತಿಗೆ ಪಥವಯ್ಯ. ಜಂಗಮ ಪ್ರಸಾದ ಭೋಗೋಪಭೋಗವು ಎನಗಿದೇ ಲಿಂಗಾರ್ಚನೆ, ಬೇರೆ ಮತ್ತೊಂದನ್ನು ಅರಿದನಾದಡೆ ಕೂಡಲ ಸಂಗಮ ದೇವ ನರಕದಲ್ಲಿಕ್ಕುವ. ಇದು ಕೂಡ ಜಂಗಮವನ್ನ ಬಿಟ್ಟು ಮಾಡುವಂತಹದ್ದೇನು, ಜಂಗಮದ ಸಹಿತವಾಗಿ ಮಾಡುವಂತಹದ್ದೇನು ಅಂತ ಹೇಳ್ತಾರೆ. ಜಂಗಮ ವಿರಹಿತ ಲಿಂಗಾರ್ಚನೆ ಅಂದ್ರೆ ಎಲ್ಲವನ್ನ ಬಿಟ್ಟು ಎಲ್ಲರನ್ನ ಬಿಟ್ಟು ನಾನು ಮಹಾಜ್ಞಾನಿ ಆಗಿಬಿಟ್ಟಿದ್ದೀನಿ ಅನ್ನುವ ಒಂದು ಅಹಂಕಾರದಿಂದ ಮಾಡುವಂತ ಲಿಂಗಾರ್ಚನೆ. ಕೇವಲ ಅಲ್ಲಿ ಇಷ್ಟಲಿಂಗವನ್ನು ಇಟ್ಟುಕೊಂಡು ಅಲ್ಲಿ ಇಷ್ಟಲಿಂಗಾರ್ಚನೆ ಹಗಲು ರಾತ್ರಿ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಓಡ ಬಿಲಲೆರೆದ ಜಲದಂತೆ. ಒಂದು ಇಲಿ ದೊರ ತೋಡಿರುತ್ತೆ, ಬಿಲ ತೋಡಿರುತ್ತೆ, ಆ ಇದಕ್ಕೆ ಬಿಲಕ್ಕೆ ನೀರು ಹಾಕಿದಂಗೆ ನೀರು ಹಾಕ್ತಾ ಇರೋ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಹಾಗೆ ಆಯ್ತು ಅಂತ, ಏನು ಪ್ರಯೋಜನ ಇಲ್ಲ. ಬಿಲಕ್ಕೆ ನೀರನ್ನ ಹಾಕಿದ್ರೆ ಹೆಂಗ ಹಂಗೆ ಆಯ್ತು, ಏನು ಪ್ರಯೋಜನ ಆಗೋದಿಲ್ಲ ಆ ಲಿಂಗಾರ್ಚನೆಯಿಂದ, ಜಂಗಮವನ್ನ ಬಿಟ್ಟು ಮಾಡುವಂತ ಲಿಂಗಾರ್ಚನೆಯಿಂದ. ಮುಂದೆ ಹೇಳ್ತಾರೆ ಜಂಗಮ ಸನ್ನಿಹಿತ ಲಿಂಗಾರ್ಚನೆ ಅಂದ್ರೆ ಜಂಗಮಕ್ಕೆ ಸದ್ಭಕ್ತರಿಗೆ ಗೌರವವನ್ನ ಕೊಟ್ಟು ಅವರಿಗೆ ಕಾಯಕ ದಾಸೋಹದಲ್ಲಿ ಭಾಗಿಯಾಗಿ ನಂತರ ಮಾಡುವ, ಅದರ ಒಳಗೊಂಡು ಮಾಡುವಂತ ಲಿಂಗಾರ್ಚನೆ ಏನಿದೆಯಲ್ಲ ಅದು ಭಕ್ತಿಗೆ ಪಥವಯ್ಯ. ಭಕ್ತಿ ಮಾಡಬೇಕು ಅಂತಂದ್ರೆ ಈ ರೀತಿಯಾಗಿ ಮಾಡಬೇಕು. ಕಾಯಕ ದಾಸೋಹದ ಮೂಲಕ ಜಂಗಮವನ್ನ ಒಳಗೊಂಡು ಮಾಡುವಂತ ಭಕ್ತಿ ಏನಿದೆ ಅದು ಮಾತ್ರ ಸದ್ಭಕ್ತಿ, ಇಲ್ಲದಿದ್ರೆ ಅದು ನಿರರ್ಥಕ ಅಂತ ಹೇಳ್ತಾರೆ. ಜಂಗಮ ಪ್ರಸಾದ ಭೋಗೋಪಭೋಗವು ಎನಗಿದೆ ಲಿಂಗಾರ್ಚನೆ. ನನಗೆ ಯಾವ ಲಿಂಗಾರ್ಚನೆ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಸಾದ ಭೋಗ ಉಪಭೋಗ, ಜಂಗಮಕ್ಕೆ ಕೊಟ್ಟು ನಾನು ಕೊಳ್ಳುವುದು.
ಜಂಗಮಕ್ಕೆ ಕೊಟ್ಟು ಅರ್ಪಿಸಿ ನಾನು ಪ್ರಸಾದವನ್ನ ಸ್ವೀಕಾರ ಮಾಡ್ತೀನಲ್ಲ, ಅದೇ ನನಗೆ ಲಿಂಗಾರ್ಚನೆ. ಅದು ಬಿಟ್ಟು ನನಗೆ ಬೇರೆ ಯಾವುದು ಲಿಂಗಾರ್ಚನೆ ಇಲ್ಲ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಮತ್ತೊಂದನ್ನು ಅರಿದೆನಾದಡೆ ಕೂಡಲ ಸಂಗಮ ದೇವ ನರಕದಲ್ಲಿಕ್ಕುವ. ಬೇರೆ ಮತ್ತೊಂದು ಅದು ಬಿಟ್ಟು ನಾನು ಲಿಂಗಾರ್ಚನೆ ಮಾಡ್ಕೊಳ್ತೀನಿ, ನಾನು ಅಹಂಕಾರಿಯಾಗಿ, ನಾನು ಜ್ಞಾನವಂತನಾದೆ, ಏನೊಂದು ಒಂದು ಏನೋ ಭಾವನೆಗಳು ಈ ರೀತಿಯಾಗಿ ಅರಳುವುದರ ಬದಲು ಕೆರಳಿ, ಭಾವನೆಗಳು ಅರಳಬೇಕು, ಭಾವನೆಗಳು ಕೆರಳಿ ತಾನು ಎಲ್ಲವನ್ನ ತಿರಸ್ಕರಿಸಿ ನಿರಾಕರಿಸಿ ತಾನು ಅಹಂಕಾರಯುಕ್ತನಾಗಿ ನಡೆದುಕೊಂಡ್ರೆ ಏನಾಗುತ್ತೆ ಅವೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಮುಂದಿನ ವಚನ 399. ಭಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ, ಬಿತ್ತಿ ಬೆಳೆಯಬಹುದೇ ಧರೆಯಿಲ್ಲದೆ, ಜಂಗಮವಿಲ್ಲದೆ ಲಿಂಗಾರ್ಚನೆಯ ಮಾಡಬಹುದೇ, ರೂಢೀಶ್ವರನ ಭೇದಿಸಬಹುದೇ, ಒಡಲಿಲ್ಲದೆ ನಿರಾಳ ಕರ್ತೃ ಕೂಡಲ ಸಂಗಮ ದೇವ, ಜಂಗಮ ಮುಖವಾದನಾಗಿ ಮತ್ತೊಂದ ನೆರಿಯೇ ನಯ್ಯ. ಇಲ್ಲೂ ಜಂಗಮ ಮುಖ ಅಂತ ಹೇಳ್ತಾರೆ ನೋಡ್ರಿ. ಭಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ. ಭಿತ್ತಿ ಅಂದ್ರೆ ಗೋಡೆ, ಚಿತ್ತಾರ ಒಂದು ಡ್ರಾಯಿಂಗ್, ಒಂದು ಚಿತ್ರವನ್ನ ಚಿತ್ರಿಸ್ಬೇಕು ಅಂದ್ರೆ, ಒಂದು ಸುಂದರವಾದ ಆಕೃತಿಯನ್ನ ಚಿತ್ರಿಸ್ಬೇಕು ಅಂತಂದ್ರೆ ಆ ಚಿತ್ರ ಬರೀಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಒಂದು ಆಧಾರ ಬೇಕು. ಆ ಆಧಾರಕ್ಕೆ ಭಿತ್ತಿ ಅಂತ ಕರೀತಾರೆ, ಅಥವಾ ಗೋಡೆ ಮೇಲೆ ಒಂದು ಚಿತ್ರವನ್ನ ಬರೀತಾರೆ, ಒಂದು ಹಾಳೆಯ ಮೇಲೆ ಪೇಪರ್ ಮೇಲೆ ಬರೀತಾರೆ, ಅದೇ ಭಿತ್ತಿ ಅಂತ ತಗೊಂಡು. ಅದು ಚಿತ್ರವನ್ನ ಬರೀಲಿಕ್ಕೆ ಅಲ್ಲಿ ಬೇಕಾಗಿರುವುದು, ಚಿತ್ರ ಬರೀಲಿಕ್ಕೆ ನಿರಾಕಾರವಾದಂತ ವಿಚಾರಗಳು ಆ ಬರೆಯುವವನ ಮನಸ್ಸಿನಲ್ಲಿ ಇದೆ, ಭಾವದಲ್ಲಿ ಇದೆ. ಆದ್ರೆ ಬರೆಯಲಿಕ್ಕೆ ಅದನ್ನ ಸಾಕಾರ ರೂಪಕ್ಕೆ ತರಬೇಕಾದ್ರೆ ಒಂದು ಭಿತ್ತಿ ಬೇಕೇ ಬೇಕು, ಪ್ಲಾಟ್ಫಾರ್ಮ್ ಬೇಕೇ ಬೇಕು, ಮೂಲ ವಸ್ತು ಬೇಕು. ಆ ಮೂಲ ವಸ್ತುವೇ ಗೋಡೆ ಅಥವಾ ಪೇಪರ್. ಅದ್ರ ಮೇಲೆ ಮಾತ್ರ ನಾವು ಬರೀಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಅದು ಇಲ್ಲದೆ ಬರೀಲಿಕ್ಕೆ ಆಗಲ್ಲ. ಮುಂದೆ ಹೇಳ್ತಾರೆ, ಬಿತ್ತಿ ಬೆಳೆಯಬಹುದೇ ಧರೆ ಇಲ್ಲದೆ. ಭೂಮಿ ಇಲ್ಲದೆ ಯಾವುದೇ ಬೀಜವನ್ನ ಬಿತ್ತೆ ಮಾಡಿ ಬೆಳೆ ತೆಗೆಯಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಜಂಗಮವಿಲ್ಲದೆ ಲಿಂಗಾರ್ಚನೆಯ ಮಾಡಬಹುದೇ. ಹಾಗೆ ಜಂಗಮವೇ ಇಲ್ಲಿ ಆಧಾರ. ಜಂಗಮವಿಲ್ಲದೆ, ಜಂಗಮವನ್ನ ಹೊರಗಿಟ್ಟು ಮಾಡುವಂತ ಲಿಂಗಾರ್ಚನೆ ಅದು ಸಲ್ಲದು. ರೂಢೀಶ್ವರನ ಭೇದಿಸಬಹುದೇ. ರೂಢೀಶ್ವರ ಅಂತಂದ್ರೆ ಆ ನಿರಾಕಾರ ಚೈತನ್ಯ, ಅಖಂಡಿತ ಚೈತನ್ಯ. ಆ ಅಖಂಡಿತ ಚೈತನ್ಯವನ್ನ ಭೇದಿಸಬೇಕು, ನಾನು ಅದನ್ನ ಅರಿಯಬೇಕು ಅಂತಂದ್ರೆ ಅದು ಜಂಗಮದ ಮುಖಾಂತರವೇ ಹೋಗಬೇಕು. ಒನ್ಸ್ ಅಗೈನ್, ಜಂಗಮ ಅಂತಂದ್ರೆ ಇಲ್ಲಿ ನಾವು ಕಾವಿದಾರಿಗಳು ಅಂತ ಒಂದು ಟೈಟಲ್ ಅನ್ನ ಕೊಟ್ರೆ ತಪ್ಪಾಗುತ್ತೆ. ಕೇವಲ ಕಾವಿದಾರಿಗೆ ಜಂಗಮರು ಅಂತ ಕರಿತಾ ಇದ್ದಾರೆ ಅಂತಂದ್ರೆ ತಪ್ಪಾಗ್ಬಿಡುತ್ತೆ. ಇಲ್ಲಿ ಜಂಗಮ ಅಂತಂದ್ರೆ ಒಂದು ಅರ್ಥದಲ್ಲಿ ಸಮಾಜ, ಮತ್ತೊಂದು ಅರ್ಥದಲ್ಲಿ ಈ ಸಂಚಿಕೆಯಲ್ಲಿ ಬರ್ತಿರುವಂತ ಎಲ್ಲ ವಚನಗಳಲ್ಲಿ ಸದ್ಭಕ್ತರು, ಜ್ಞಾನಿಗಳು, ಯಾರು ಬೇಕಾದ್ರೂ ಆಗಿರ್ಲಿ, ಅವರು ಯಾವುದೇ ಬಟ್ಟೆಯನ್ನ ಹಾಕಿರ್ಲಿ, ಗೃಹಸ್ಥರಾಗಿರ್ಲಿ, ಸನ್ಯಾಸಿಗಳಾಗಿರ್ಲಿ, ಕಾವಿ ಬಟ್ಟೆ ಹಾಕಿರ್ಲಿ, ಬಿಳಿ ಬಟ್ಟೆ ಹಾಕಿರ್ಲಿ, ಬಣ್ಣದ ಬಟ್ಟೆ ಹಾಕಿರ್ಲಿ, ಬಟ್ಟೆಯನ್ನ ನೋಡಿ ಅವರ ಆಶ್ರಮ ಅಂತಂದ್ರೆ ಸನ್ಯಾಸಾಶ್ರಮ, ಗೃಹಸ್ಥಾಶ್ರಮ, ಈ ಆಶ್ರಮವನ್ನ ನೋಡಿ ಅವರ ಭಕ್ತಿಯನ್ನ, ಅವರ ಜ್ಞಾನವನ್ನ ಅಳೆಯಬಾರದು ಅನ್ನುವುದು. ಹಾಗಾಗಿ ಸದ್ಭಕ್ತರಾಗಿರ್ಬೇಕು ಅವ್ರು ಯಾರೇ ಆಗಿರ್ಲಿ. ಅಂಥವ್ರು ಅವರ ಭಾವದಲ್ಲಿ ಲಿಂಗಪ್ಪ ಇದ್ದಾನೆ, ಲಿಂಗಯ್ಯ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವರ ಮೂಲಕ ಮಾತ್ರ ರೂಢೀಶ್ವರನ ಭೇದಿಸಬಹುದು. ಅಂದ್ರೆ ಆ ಖಂಡಿತ ಚೈತನ್ಯವನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ, ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿರಾಳ ಕರ್ತೃ ಕೂಡಲ ಸಂಗಮ ದೇವ. ನಿರಾಳ ಅಂದ್ರೆ ಯಾವುದಕ್ಕೂ ಅಂಟಿಕೊಳ್ಳದ, ನಿರಾಳ ಎಲ್ಲದರೊಳಗಿದ್ದು ಕೂಡ ತಾನು ಇಲ್ಲದಂತಿರುವ ಕರ್ತೃ ಕೂಡಲ ಸಂಗಮ ದೇವ, ಜಂಗಮ ಮುಖವಾದನಾಗಿ. ಅವನು ಯಾವ ಮುಖ ಬರ್ತಾನೆ? ಜಂಗಮ ಮುಖವಾಗಿ ಬರ್ತಾ ಇದ್ದಾನೆ. ಹಾಗಾಗಿ ಇದನ್ನ ಬಿಟ್ಟು ನನಗೆ ಮತ್ತೊಂದನ್ನು ಅರಿಯನಯ್ಯ ಅಂತ ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾವು ಸಾಧನೆಯನ್ನ ಮಾಡುವಂಥವ್ರು, ಆತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ಸಾಧನೆಯನ್ನ ಮಾಡಬೇಕು ಅನ್ನೋಂಥವ್ರು ಈ ವಿಚಾರಗಳನ್ನ ನಾವು ಸ್ಪಷ್ಟವಾಗಿ ಅರಿತುಕೊಂಡು ಈ ರೀತಿಯಾಗಿ ನಡೆದುಕೊಳ್ಳಬೇಕಾಗುತ್ತೆ. ಮುಂದಿನ ವಚನ, ಈ ಸಂಚಿಕೆಯ ಕೊನೆಯ ವಚನ, 400ನೇ ವಚನ. ಸಮಯೋಚಿತದಲ್ಲಿ ಲಿಂಗಾರ್ಚನೆಯ ಮಾಡುತ್ತಿಪ್ಪನ ಭಕ್ತನು, ಮಾಡಿದಡೆ ಮಾಡಲಿ, ಮಾಡಿದಡೆ ತಪ್ಪೇನು. ಆ ಜಂಗಮದ ಶಬ್ದವ ಕೇಳಿ ಪ್ರಸಾದಕ್ಕೆ ಕೈ ದುಡುಕಿದಡೆ ಅದು ಪ್ರಸಾದವಲ್ಲ ಕಿಲ್ಬಿಷ. ಆ ಸಮಯೋಚಿತದಲ್ಲಿ ಬಂದ ಜಂಗಮದ ಶಬ್ದವ ಕೇಳಿ ಪ್ರಸಾದಕ್ಕೆ ಕೈದೆಗೆದಡೆ ಅದು ಲಿಂಗಕ್ಕೆ ಬೋನ. ಇದು ಕಾರಣ ಕೂಡಲ ಸಂಗಮ ದೇವ ಇಂತಪ್ಪ ಸದಾಚಾರಿಗಳ ನೆನಗೆ ತೋರ. ಇಲ್ಲಿ ಹೇಳ್ತಾರೆ, ಸಮಯೋಚಿತದಲ್ಲಿ ಲಿಂಗಾರ್ಚನೆಯ ಮಾಡುತ್ತಿಪ್ಪನ ಭಕ್ತನು. ಈ ಕೆಲವರಿಗೆ ಒಂದು ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ, ಒಂದು ನಿಯಮಗಳನ್ನ ಹಾಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ಇಷ್ಟು ಗಂಟೆಯಲ್ಲಿ ನಾನು ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು, ಒಂದು ನಿಯಮಗಳನ್ನ ಹಾಕೊಂಡಿರ್ತಾರೆ. ನೀವ್ ಏನಾದ್ರೂ ನಿಯಮಗಳನ್ನ ಹಾಕೊಳ್ಳಿ, ಬಸವಣ್ಣವರು ಆ ನಿಯಮಗಳಿಗೆ ಅಡ್ಡಿ ಬರ್ತಾ ಇಲ್ಲ.
ಇಷ್ಟಲಿಂಗಾರ್ಚನೆ ನೀವು ಬೆಳಗಿನ ಜಾವ 4 ಗಂಟೆಗೆ ಮಾಡ್ತಿರೋ, 3 ಗಂಟೆ ಮಾಡ್ತಿರೋ, ಅಥವಾ ಇನ್ಯಾವುದೋ ಸಮಯದಲ್ಲಿ ಮಾಡ್ತಿರೋ, ನೀವು ನಿಮ್ಮ ನಿಯಮಗಳಿಗೆ ನಾವು ಅಡ್ಡಿ ಬರೋದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರೆ. ಮಾಡುತ್ತಿಪ್ಪನ ಭಕ್ತನು ಮಾಡಿದರೆ ಮಾಡಲಿ ತಪ್ಪೇನು, ಮಾಡಿದರೆ ಮಾಡ್ಲಿ ತಪ್ಪೇನು, ಅದ್ರಾಗ ಏನು ತಪ್ಪಿಲ್ಲ. ಅವನು ಯಾವ ರೀತಿ ಬೇಕಾದ್ರೂ ಲಿಂಗಾರ್ಚನೆ ಮಾಡ್ಲಿ, ಯಾವ ಸಮಯದಲ್ಲಾದ್ರೂ ಲಿಂಗಾರ್ಚನೆ ಮಾಡ್ಲಿ ಹೇಳ್ತಾರೆ. ಆದರೆ ಮುಂದೆ ಹೇಳ್ತಾರೆ, ಆ ಜಂಗಮದ ಶಬ್ದವ ಕೇಳಿ ಪ್ರಸಾದಕ್ಕೆ ಕೈ ದುಡುಕಿದಡೆ. ಅವನು ಏನಾದ್ರೂ ಜಂಗಮ ಹೊರಗಡೆ ನನಗೆ ಯಾರೋ ಒಬ್ಬ ಭಿಕ್ಷಾ ಕೇಳ್ಕೊಂಡ್ ಬಂದ ಅಂತನೋ, ಅಥವಾ ಯಾರೋ ಒಬ್ಬ ವ್ಯಕ್ತಿ ಸಹಾಯ ಕೇಳ್ಕೊಂಡ್ ಬಂದ ಅಂತನೋ, ಆ ಕ್ಷಣದಲ್ಲಿ ಇವನು ಊಟಕ್ಕೆ ಕೂತ್ಕೊಂಡಿದ್ದಾನೆ ಅಂತಂದ್ರೆ ಪ್ರಸಾದಕ್ಕೆ ಕೈ ದುಡುಕಿದರೆ, ಊಟ ಕೇಳ್ಕೊಂಡ್ ಬರ್ತಾ ಇದ್ದಾರೆ ಅಂತ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ. ಪ್ರಸಾದ ಅಂದ್ರೆ ಒಬ್ಬ ಭಿಕ್ಷುಕ ಬಂದ ಅಥವಾ ಒಬ್ಬನಿಗೆ ಏನೋ ಕೊಡ್ಬೇಕಾಯ್ತು ಅಂತಂದ್ರೆ, ಆ ಸಂದರ್ಭದಲ್ಲಿ ತಾನು ಗಬಗಬನ್ ತಿನ್ನಕ್ ಹೋದ ಅಂತಂದ್ರೆ ಅವಾಗ ಏನಾಗುತ್ತೆ, ಅದು ಪ್ರಸಾದವಲ್ಲ, ವಿಷ, ಕಿಲ್ಬಿಷ, ವಿಷವಾದ ಸಮಾನ ಅದು ಅಂತ ಹೇಳ್ತಾರೆ. ಆದ್ರೆ ಮುಂದೆ ಹೇಳ್ತಾರೆ, ಆ ಸಮಯೋಚಿತದಲ್ಲಿ ಬಂದ ಜಂಗಮದ ಶಬ್ದವ ಕೇಳಿ ಪ್ರಸಾದಕ್ಕೆ ಕೈ ತೆಗೆದಡೆ. ಅದ್ರ ಬದಲು ಒಬ್ಬ ವ್ಯಕ್ತಿ ಬಂದು ಏನೋ ಸಹಾಯ ಕೇಳ್ತಾ ಏನಿದ್ರೆ, ಆ ಸಂದರ್ಭದಲ್ಲಿ ತಟ್ಟೆ ಒಳಗೆ ಊಟಕ್ಕೆ ಕೈ ಹಾಕಿದ್ದಂಥವನು ಅದನ್ನ ಹಾಗೇ ಬಿಟ್ಟು ಅವನ ಸ್ಪಂದನೆ ಮಾಡಿಕೊಟ್ರೆ, ಬಂದಂತ ವ್ಯಕ್ತಿಗೆ ಸ್ಪಂದಿಸಿದ್ರೆ ಆಗ ಅದು ಲಿಂಗಕ್ಕೆ ಬೋನ ಅಂತ ಹೇಳ್ತಾರೆ. ಆಗ ಅದು ಲಿಂಗಕ್ಕೆ ಎಡೆ ಆಗ್ತಾ ಇದೆ. ಅದು ಬಿಟ್ಟು ನಾವು ದಿನವೆಲ್ಲ ಇಷ್ಟು ಲಿಂಗ ಪೂಜೆ ಮಾಡ್ಕೊಂಡು ಕೂತ್ಕೊಂಡು ಯಾರಾದ್ರೂ ಬಂದಾಗ ನಾವು ಗಬಗಬ ತಿಂದು ಓಡೋಗಿ ಏನಪ್ಪಾ ಅಂತ ಆಮೇಲೆ ಕೇಳಕ್ ಹೋದ್ರೆ ಅದು ಲಿಂಗಕ್ಕೆ ಬೋನ ಅಲ್ಲ ಅಂತ ಬಸವಣ್ಣವರು ಸ್ಪಷ್ಟವಾಗಿ ಯಾವ ರೀತಿ ಇರಬೇಕು ಲಿಂಗಾರ್ಚನೆ ಅಂತಂದ್ರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಕಾರಣ ಕೂಡಲ ಸಂಗಮ ದೇವ ಇಂತಪ್ಪ ಸದಾಚಾರಿಗಳ ನೆನಗೆ ತೋರ. ಇಂಥ ಆಚಾರಕ್ಕೆ ಸದಾಚಾರ ಅಂತ ಕರೀತಾರೆ. ಹಾಗಾಗಿ ಇಂತಪ್ಪ ಆ ಆಚಾರವನ್ನ ಆಚರಿಸುವವರಿಗೆ ಸದಾಚಾರಿಗಳು ಅಂತ ಕರೀತಾರೆ. ಹಾಗಾಗಿ ಎಲ್ಲರೂ ಕೂಡ ಸದಾಚಾರಿಗಳಾಗಬೇಕು. ಅದೇ ಸದಾಚಾರದೇ ಒಂದು ವರ್ಗ ಅಂತ ಇಲ್ಲ, ಸದಾಚಾರ ಆಚರಿಸುವವರೇ ಒಂದು ವರ್ಗ ಅಂತ ಇಲ್ಲ, ಭೃತ್ಯಾಚಾರ ಆಚರಿಸುವವರೇ ಒಂದು ವರ್ಗ ಅಂತ ಇಲ್ಲ. ಎಲ್ಲಾ ಮನುಷ್ಯರು ಎಲ್ಲಾ ಆಚಾರಗಳನ್ನ ಅಳವಡಿಸಿಕೊಳ್ಳಬೇಕು ಅನ್ನುವುದು ಒಂದು, ಆಗ ಮಾತ್ರ ನಾವು ಈ ಷಟ್ಸ್ಥಲ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ವಿಚಾರವನ್ನ ಗುರು ಬಸವಣ್ಣನವರು ನಮಗೆ ಸ್ಪಷ್ಟವಾಗಿ ಎಳೆಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.